ಬಜೆಟ್ನಲ್ಲಿ ನಾವು ರೈತರಿಗೆ ಶೀತಲೀಕರಣ ಘಟಕ, ಮಣ್ಣಾಂಗಟ್ಟಿ ನೀವು ಶೀತಲೀಕರಣ ಘಟಕ ಆರಂಭ ಮಾಡೋದು, ತಾಲೂಕಲ್ಲಿ ಶೀತಲೀಕರಣ ಘಟಕ. ಈಗ ನಾನು ಒಂದು ಪ್ರಶ್ನೆ, ಸಿಂಪಲ್ ಪ್ರಶ್ನೆ, ನಮಗೆ ವಿಶೇಷ ಗೊತ್ತಾಗಿಲ್ಲ ಅಂತಂದ್ರು ಕೂಡ ನಾನು ಹೇಳೋದು, ಈ ಮಟನ್ನು, ಚಿಕನ್ನು, ಬೀಫು, ಯಾವುದು ಹಂದಿ ಮಾಂಸ, ಇದನ್ನೆಲ್ಲ 6 ತಿಂಗಳು ನೀವು ಶೀತಲೀಕರಣದಲ್ಲಿ ಇಡಬಹುದಂತೆ. ಅದು ಕೂಡ ಕಟ್ ಮಾಡಿರುವಂತ ಮಾಂಸ 6 ತಿಂಗಳು ಇಡಕ್ಕಾಗತ್ತೆ, ಅದಕ್ಕಿಂತಲೂ ಜಾಸ್ತಿ ಇಡ್ತಾರೆ ಅಲ್ವಾ? ಇದೇ ಟೊಮೆಟೊವನ್ನ ನಾವು 2 ತಿಂಗಳು ಶೀತಲೀಕರಣದಲ್ಲಿ ಇಡೋಕೆ ಸಾಧ್ಯವಾಗುವುದು ಆದ್ರೆ 2 ತಿಂಗಳಲ್ಲಿ ರೇಟ್ ಚೇಂಜ್ ಆಗಲ್ವ ಸರ್? ನಿಮ್ಮ ವ್ಯಾಪ್ತಿ ದೊಡ್ಡದಿರಬಹುದು, ಎಲ್ಲಿ ಇಡೋದು ಮತ್ತೊಂದು ಇಡೋದು ಅಂತೇಳಿ. ಇದರ ಬಗ್ಗೆ ಒಬ್ಬ ಆಲೋಚನೆ ಮಾಡೋದಿಲ್ಲ. ಎಂತೆಂತ ಏನು ವೇರ್ ಹೌಸ್ ಓಪನ್ ಮಾಡಿದ್ರೆ ಶೀತಲೀಕರಣ ಘಟಕ ತರ ಯಾಕಾಗ್ಲಿಕ್ಕಿಲ್ಲ? ಇಲ್ಲಪ್ಪ, ನಿಮ್ಮ ತಾಲೂಕು ಮಟ್ಟದಲ್ಲೋ ಮತ್ತೊಂದು ಮಟ್ಟದಲ್ಲೋ ಒಂದು ಶೀತಲೀಕರಣ ಘಟಕ ಮಾಡಿ ಅಂತ ಅಂದ್ಬಿಟ್ಟು ಯಾರಿಗೆ ಮಾಡಕ್ಕಾಗಲ್ಲ? ಮಾಡ್ಲಿಕ್ಕಾಗದೇನಿಲ್ಲ, ಇಚ್ಛಾಶಕ್ತಿ ಬೇಕು. ಎಲ್ಲ ನೀವೇ ಹೊಡೆದು ತಿಂದ್ರೆ ಮತ್ತೆ ಇಲ್ಲಿ ದುಡ್ಡಾಗುತ್ತೆ 40% ಆಯ್ತು. ಒಂದು ನಂಬರ್ 1 ಶೀತಲೀಕರಣ ಘಟಕ. ಎರಡನೇದು ಬೆಳೆ ವಿಮೆ, ಇನ್ಶೂರೆನ್ಸ್. ಯಾವ ಮಣ್ಣಾಂಗಟ್ಟಿರೋದು ಇನ್ಶೂರೆನ್ಸು? ಯಾವನಿಗೆ ಸಿಗತ್ತಾ ಇನ್ಶೂರೆನ್ಸು? ಆಮೇಲೆ ಬೆಳೆ ಪರಿಹಾರ, ಅದು ಯಾವನೋ ಕೇಂದ್ರದಿಂದ ಬರೋದು, ಅವನಿಗೆ ತೋರ್ಸಕ್ಕೆ ಒಂದು 20 ಜನ, ಅವನ ಐಷಾರಾಮಿಯಾಗಿ ಅವನು TA ಬಿಲ್ ಮಾಡ್ಕೊಂಡು ಅವನು ಹೋದ ರೈತನ ಹೆಸರಲ್ಲಿ. ದೇವೇಗೌಡರು ಕೇಳಿ, ರೈತನ ಮಗ. ಯಡಿಯೂರಪ್ಪ ಕೇಳಿ, ರೈತನ ಮಗ. ಸಿದ್ದರಾಮಯ್ಯ ಕೇಳಿ, ರೈತನ ಮಗ. ಕುಮಾರಸ್ವಾಮಿ ಕೇಳಿ, ರೈತನ ಮಗ. ಫ್ಯಾಷನ್ ರೈತನ ಮಗ. ರೈತನ ಮಗಾಗಿ ರೈತನನ್ನು ಕೊಲ್ತಾ ಇದ್ದೀರಲ್ಲ, ತಂದೆಯನ್ನು ಕೊಲ್ತಾ ಇದ್ದೀರಲ್ಲ. ಆಗಿದ್ರೆ ಅಲ್ರಿ, ₹1 ಎಲೆಕೋಸಿಗೆ 70 ಪೈಸೆ ಕೆಜಿಗೆ ಅಂತಂದ್ರೆ ಅದನ್ನೊಂದು 2 ತಿಂಗಳ ತನಕ ಅದನ್ನ ಒಂದು ರಕ್ಷಣೆ ಮಾಡುವಂತ ಅವಕಾಶ ನಾವು ನಮಗೆ ರೈತರಿಗೆ ಕೊಟ್ಟಿಲ್ಲ ಅಂತಂದ್ರೆ ಯಾವ ಸರ್ಕಾರಗಳ್ರಿ? 4 ಲಕ್ಷ ಕೋಟಿ ಅಥವಾ 3ನೇ ಅತಿ ದೊಡ್ಡ ಏನು ಆರ್ಥಿಕತೆ ಯಾವನಿಗೆ ಬೇಕು ಸರ್? ಈ ಹಿಂದೆ ಇವರಿದ್ರಲ್ಲ, ಯಾರು, ಪುಟ್ಟಣ್ಣಯ್ಯ ಎಷ್ಟು ಅದ್ಭುತವಾದ ಮಾತು ಹೇಳ್ತಾರೆ ಅಂತಂದ್ರೆ, 1 ಕೆಜಿ ತಲೆಗೂದಲಿಗೆ ₹15,000 ಇದೆ ಅಂತ ವಿಧಾನಸಭೆಯಲ್ಲಿ ಹೇಳಿದ್ರು. 1 ಕೆಜಿ ತಲೆಗೂದಲಿಗೆ ₹15,000 ಇದೆ, ನಮಗೆ ತಲೆಗೂದಲು ಬೀಜ ಕೊಟ್ರಪ್ಪ, ಬೆಳೆಸ್ತೀವಿ ಅಂತ. ನಂಬರ್ 1. ಎರಡನೇದೊಂದು ಮಾತು ಹೇಳ್ತಾರೆ ಅವರು, ಜಗತ್ತಿನ ಯಾರೇ, ಕೆಲವರೀಗ ಸಂಪಾದನೆ, ಡಾಕ್ಟರ್ ಆಗಿ ಸಂಪಾದನೆ ಮಾಡಬಹುದು, ಆಕ್ಟರ್ ಆಗಿ ಸಂಪಾದನೆ ಮಾಡಬಹುದು, ಡ್ರೈವರ್ ಆಗಿ ಸಂಪಾದನೆ ಮಾಡಬಹುದು, ವ್ಯಾಪಾರ ಇಟ್ಕೊಂಡು ಸಂಪಾದನೆ ಮಾಡಬಹುದು, ಹೋಟೆಲ್ ಇಟ್ಕೊಂಡು ಸಂಪಾದನೆ ಮಾಡಬಹುದು, ಇಂಜಿನಿಯರ್ ಆಗಿ ಸಂಪಾದನೆ ಮಾಡಬಹುದು, ಟೆಕ್ನಿಷಿಯನ್ ಆಗಿ ಸಂಪಾದನೆ ಮಾಡಬಹುದು. ಇದೆಲ್ಲ ವೆರೈಟಿ ಇದೆಯಲ್ಲ. ಆದ್ರೆ ಎಲ್ಲ ವೆರೈಟಿ ಜನ ಮಧ್ಯಾಹ್ನ ತಿನ್ನೋದು ಊಟನೇ, ರಾತ್ರಿ ತಿನ್ನೋದು ಊಟನೇ. ಅದು ಪಿಜ್ಜಾ ಆಗಿರ್ಲಿ, ಮತ್ತೊಂದಾಗಿರ್ಲಿ, ಎಲ್ಲ ರೈತ ಬೆಳೆದದ್ದೇ ಅಲ್ವಾ, ಮಿಷನ್ ಯಾವುದೂ ಅಲ್ಲ. ಹಾಗಿದ್ದರೆ 700-750 ಕೋಟಿ ಜನರಿಗೆ ತಿನ್ನಬೇಕಾದಂತ ಆಹಾರಕ್ಕೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತಂದ್ರೆ ಎಲ್ಲಿ ದೋಷ ಇದೆ, ಎಲ್ಲಿ ಲೋಪ ಇದೆ? ಟೊಮೆಟೊ ದರ ಪಾತಾಳಕ್ಕೆ ಕುಸಿದಿಗೆ, ಪಾತಾಳದ ನಂತರ ಯಾವುದಿದೆಯೋ ಗೊತ್ತಿಲ್ಲ. 1 ಕೆಜಿ ಟೊಮೆಟೊ ₹1 ಮಾರಾಟ ಆಗುತ್ತೆ. ಬೆಲೆ ಜಾಸ್ತಿ ಆದ ತಕ್ಷಣ ಕೂಡ ಅವರಿಗೆ ₹2 ಸಿಗೋದು, ಉಳಿದದ್ದು ಮಿಡ್ಲ್ ಮ್ಯಾನ್ಗಳು ಎತ್ತಾಕೊಂಡು ಹೋಗಿರ್ತಾರೆ. ಆ ನರೇಂದ್ರ ಮೋದಿ ಅವರೊಂದು ಏನೋ ಒಂದು ಕಾನೂನು ತಂದ್ರು, ಅದು ಸರಿ ಇಲ್ಲವೋ, ಸಾಧಕ ಬಾಧಕವೋ ಏನೋ ಒಂದು ಚರ್ಚೆ ಮಾಡುವಂತ ಪ್ರಯತ್ನಗಳು ಕೂಡ ಆಗಿಲ್ಲ. ಅದು ಸರಿ ಇಲ್ಲ, ಹಾಗಿದ್ರೆ ಇದು ಸರಿ ಇದೆಯಾ? ಓಕೆನಾ, ಸಮಾಧಾನನಾ? ವಿಜಯನಗರ APMCಯಲ್ಲಿ ಕೆಜಿಗೆ ₹1 ಟೊಮೆಟೊ, 25 ಕೆಜಿಯ 1 ಟ್ರೇ ಟೊಮೆಟೊಗೆ ₹30 ಟ್ರೇ. ಎಕರೆಗೆ 30,000 ರಿಂದ 50,000 ಖರ್ಚಾಗುತ್ತೆ ರೈತರಿಗೆ. ಟೊಮೆಟೊ ಕಟಾವಿಗೆ ದಿನದ ಕೂಲಿ ₹300 ಕೊಡಬೇಕಾಗುತ್ತೆ. ಟೊಮೆಟೊಗೆ 1 ಟ್ರೇ ಹೇರಿಕೊಂಡು ಬರಲು ₹30 ವಾಹನ ಬಾಡಿಗೆ ಬೇಕು. ದಲ್ಲಾಳಿಗೆ 1 ಟ್ರೇಗೆ ₹10 ಕೊಡಬೇಕು. ರೈತರಿಗೆ 1 ಟ್ರೇ ಟೊಮೆಟೊದಿಂದ ₹10 ಕೂಡ ಸಿಗ್ತಾ ಇಲ್ಲ. ಇವರೆಲ್ಲ ಕೂತು ಯಾವತ್ತಾದ್ರೂ ಬನ್ರಪ್ಪ ರೈತರ ಬಗ್ಗೆ ಮಾತಾಡೋಣ. ಈಗ ಬಸವನಗೌಡ ಪಾಟೀಲ್ ಎತ್ತಲಾದ್ರೂ ಹೋಗಿಯಪ್ಪ ರೈತರ ಬಗ್ಗೆ ಏನಾದ್ರೂ ಮಾತಾಡಿ. ನಮಗನಿಸ್ಲಿ ಒಬ್ಬ ನಾಯಕ ರೈತರ ಬಗ್ಗೆ ಏನೋ ಒಂದು ಐಡಿಯಾ ಕೊಡಿ. ಮತ್ತೆ ನೀವು ಯಾವ ಮಣ್ಣಾಂಗಟ್ಟಿ ನೀವುಗಳೆಲ್ಲ ಯಾಕಬೇಕು ನಮಗೆ? ಶಾಸಕರುಗಳು ಇರುವಂತದ್ದು ಇದೇ ಕಾರಣಕ್ಕಾಗಿ. ಇದಕ್ಕೆ ಏನಾದರೂ ಒಂದು ಪ್ಲಾನ್ ಮಾಡಬೇಕು. ಅವರು ಶಾಸನ ಬರೀಬೇಕು, ಇಲ್ಲ ಇದಕ್ಕೆ
ಆಮೇಲೆ ನಿಮ್ಮನ್ನ ಏನೋ ಇಸ್ರೇಲ್ಗೆ ಹೋಗೋದಂತೆ, ರೈತ ಕೃಷಿ ಪದ್ಧತಿ. ಮಣ್ಣಂಗಟ್ಟಿ, ನೀವು ಇಸ್ರೇಲ್ ಅಲ್ಲ, ಅಲ್ಲಿ ಹೋಗಿ ಏನು ಕಲ್ತ್ಕೊಂಡ್ ಬರ್ತೀರಿ ನೀವು? ಸುಮ್ಮನೆ ಜನರ ದುಡ್ಡು ಹಾಳು ಮಾಡೋದಕ್ಕೆ. ನೆಕ್ಸ್ಟ್ ಬನ್ನಿ, ಇನ್ನೊಂದು ಕಥೆ ಹೇಳಿದ್ದೀನಿ ಕೇಳಿ. ಈ ಬಜೆಟ್ನಲ್ಲಿ ನಾವು ರೈತರಿಗೆ ಶೀತಲೀಕರಣ ಘಟಕ, ಮಣ್ಣಂಗಟ್ಟಿ ನೀವು ಶೀತಲೀಕರಣ ಘಟಕ ಆರಂಭ ಮಾಡೋದು, ತಾಲೂಕಲ್ಲಿ ಶೀತಲೀಕರಣ ಘಟಕ. ಈಗ ನಾನು ಒಂದು ಪ್ರಶ್ನೆ, ಸಿಂಪಲ್ ಪ್ರಶ್ನೆಪ್ಪ, ನಮಗೆ ವಿಶೇಷ ಗೊತ್ತಾಗಿಲ್ಲ ಅಂತಂದ್ರು ಕೂಡ ನಾನು ಹೇಳೋದು, ಈ ಮಟನ್ನು, ಚಿಕನ್ನು, ಬೀಫು, ಯಾವುದು ಹಂದಿ ಮಾಂಸ, ಇದನ್ನೆಲ್ಲ 6 ತಿಂಗಳು ನೀವು ಶೀತಲೀಕರಣದಲ್ಲಿ ಇಡಬಹುದಂತೆ. ಅದು ಕೂಡ ಕಟ್ ಮಾಡಿರುವಂತ ಮಾಂಸ 6 ತಿಂಗಳು ಇಡಕ್ಕಾಗತ್ತೆ, ಅದಕ್ಕಿಂತಲೂ ಜಾಸ್ತಿ ಇಡ್ತಾರೆ ಅಲ್ವಾ? ಇದೇ ಟೊಮೆಟೊವನ್ನ ನಾವು 2 ತಿಂಗಳು ಶೀತಲೀಕರಣದಲ್ಲಿ ಇಡೋಕೆ ಸಾಧ್ಯವಾಗುವುದು ಆದ್ರೆ 2 ತಿಂಗಳಲ್ಲಿ ರೇಟ್ ಚೇಂಜ್ ಆಗಲ್ಲ ಸರ್. ನಿಮ್ಮ ವ್ಯಾಪ್ತಿ ದೊಡ್ಡದಿರಬಹುದು, ಎಲ್ಲಿ ಇಡೋದು ಮತ್ತೊಂದು ಇಡೋದು ಅಂತೇಳಿ. ಇದರ ಬಗ್ಗೆ ಒಬ್ಬ ಆಲೋಚನೆ ಮಾಡೋದಿಲ್ಲ. ಎಂತೆಂತ ಏನು ವೇರ್ ಹೌಸ್ ಓಪನ್ ಮಾಡಿದ್ರೆ ಶೀತಲೀಕರಣ ಘಟಕ ತರ ಯಾಕಾಗ್ಲಿಕ್ಕಿಲ್ಲ? ಇಲ್ಲಪ್ಪ, ನಿಮ್ಮ ತಾಲೂಕು ಮಟ್ಟದಲ್ಲ ಮತ್ತೊಂದು ಮಟ್ಟದಲ್ಲ ಒಂದು ಶೀತಲೀಕರಣ ಘಟಕ ಮಾಡಿ ಅಂತ ಅಂದ್ಬಿಟ್ಟು ಯಾರು ಮಾಡಕ್ಕಾಗಲ್ಲ? ಮಾಡ್ಲಿಕ್ಕಾಗದೇನಿಲ್ಲ, ಇಚ್ಛಾಶಕ್ತಿ ಬೇಕು. ಎಲ್ಲ ನೀವೇ ಹೊಡೆದು ತಿಂದ್ರೆ ಮತ್ತೆ ಇಲ್ಲಿ ದುಡ್ಡು ಆಗುತ್ತೆ 40% ಆಯ್ತು. ಒಂದು ನಂಬರ್ 1 ಶೀತಲೀಕರಣ ಘಟಕ. ಎರಡನೇದು ಬೆಳೆ ವಿಮೆ, ಇನ್ಶೂರೆನ್ಸ್. ಯಾವ ಮಣ್ಣಾಂಗಟ್ಟಿದೆ ಅದು ಇನ್ಶೂರೆನ್ಸು? ಯಾವನಿಗೆ ಸಿಗತ್ತಾ ಇನ್ಶೂರೆನ್ಸು? ಆಮೇಲೆ ಬೆಳೆ ಪರಿಹಾರ, ಅದು ಯಾವನೋ ಕೇಂದ್ರದಿಂದ ಬರೋದು, ಅವನಿಗೆ ತೋರ್ಸಕ್ಕೆ ಒಂದು 20 ಜನ, ಅವನ ಐಷಾರಾಮಿಯಾಗಿ ಅವನು TA ಬಿಲ್ ಮಾಡ್ಕೊಂಡು ಅವನು ಹೋದ ರೈತನ ಹೆಸರಲ್ಲಿ. ದೇವೇಗೌಡರು ಕೇಳಿ, ರೈತನ ಮಗ. ಯಡಿಯೂರಪ್ಪ ಕೇಳಿ, ರೈತನ ಮಗ. ಸಿದ್ದರಾಮಯ್ಯ ಕೇಳಿ, ರೈತನ ಮಗ. ಕುಮಾರಸ್ವಾಮಿ ಕೇಳಿ, ರೈತನ ಮಗ. ಫ್ಯಾಷನ್ ರೈತನ ಮಗ. ರೈತನ ಮಗಾಗಿ ರೈತರನ್ನು ಕೊಳ್ತಾ ಇದ್ದೀರಲ್ಲ, ತಂದೆಯನ್ನು ಕೊಳ್ತಾ ಇದ್ದೀರಲ್ಲ. ಆಗಿದ್ರೆ ಅಲ್ರಿ, ₹1 ಎಲೆಕೋಸಿಗೆ 70 ಪೈಸೆ ಕೆಜಿಗೆ ಅಂತಂದ್ರೆ ಅದನ್ನೊಂದು 2 ತಿಂಗಳ ತನಕ ಅದನ್ನ ಒಂದು ರಕ್ಷಣೆ ಮಾಡುವಂತ ಅವಕಾಶ ನಾವು ನಮಗೆ ರೈತರಿಗೆ ಕೊಟ್ಟಿಲ್ಲ ಅಂತಂದ್ರೆ ಯಾವ ಸರ್ಕಾರಗಳ್ರಿ? 4 ಲಕ್ಷ ಕೋಟಿ ಅಥವಾ 3ನೇ ಅತಿ ದೊಡ್ಡ ಏನು ಆರ್ಥಿಕತೆ ಯಾವಾಗ ಬೇಕು ಸರ್? ಈ ಹಿಂದೆ ಇವರಿದ್ರಲ್ಲ, ಯಾರು, ಪುಟ್ಟಣ್ಣಯ್ಯ ಎಷ್ಟು ಅದ್ಭುತವಾದ ಮಾತು ಹೇಳ್ತಾರೆ ಅಂತಂದ್ರೆ, 1 ಕೆಜಿ ತಲೆಗೂದಲಿಗೆ ₹15,000 ಇದೆ ಅಂತ ವಿಧಾನಸಭೆಯಲ್ಲಿ ಹೇಳಿ. 1 ಕೆಜಿ ತಲೆಗೂದಲಿಗೆ ₹15,000 ಇದೆ, ನಮಗೆ ತಲೆಗೂದಲು ಬೀಜ ಕೊಟ್ರಪ್ಪ, ಬೆಳೆಸ್ತೀವಿ ಅಂತ. ನಂಬರ್ 1. ಎರಡನೇದೊಂದು ಮಾತು ಹೇಳ್ತಾರೆ ಅವರು, ಜಗತ್ತಿನ ಯಾರೇ, ಕೆಲವರೀಗ ಸಂಪಾದನೆ, ಡಾಕ್ಟರ್ ಆಗಿ ಸಂಪಾದನೆ ಮಾಡಬಹುದು, ಆಕ್ಟರ್ ಆಗಿ ಸಂಪಾದನೆ ಮಾಡಬಹುದು, ಡ್ರೈವರ್ ಆಗಿ ಸಂಪಾದನೆ ಮಾಡಬಹುದು, ವ್ಯಾಪಾರ ಇಟ್ಕೊಂಡು ಸಂಪಾದನೆ ಮಾಡಬಹುದು, ಹೋಟೆಲ್ ಇಟ್ಕೊಂಡು ಸಂಪಾದನೆ ಮಾಡಬಹುದು, ಇಂಜಿನಿಯರ್ ಆಗಿ ಸಂಪಾದನೆ ಮಾಡಬಹುದು, ಟೆಕ್ನಿಷಿಯನ್ ಆಗಿ ಸಂಪಾದನೆ ಮಾಡಬಹುದು. ಇದೆಲ್ಲ ವೆರೈಟಿ ಇದೆಯಲ್ಲ. ಆದ್ರೆ ಎಲ್ಲ ವೆರೈಟಿ ಜನ ಮಧ್ಯಾಹ್ನ ತಿನ್ನೋದು ಊಟನೇ, ರಾತ್ರಿ ತಿನ್ನೋದು ಊಟನೇ. ಅದು ಪಿಜ್ಜಾ ಆಗಿರ್ಲಿ ಮತ್ತೊಂದಾಗಿರ್ಲಿ, ಎಲ್ಲ ರೈತ ಬೆಳೆದದ್ದೇ ಅಲ್ವಾ, ಮಿಷನ್ ಯಾವುದು ಅಲ್ಲ. ಹಾಗಿದ್ದರೆ 750 ಕೋಟಿ ಜನರಿಗೆ ತಿನ್ನಬೇಕಾದಂತ ಆಹಾರಕ್ಕೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತಂದ್ರೆ ಎಲ್ಲಿ ದೋಷ ಇದೆ, ಎಲ್ಲಿ ಲೋಪ ಇದೆ? ಟೊಮೆಟೊ ದರ ಪಾತಾಳಕ್ಕೆ ಕುಸಿದಿಗೆ, ಪಾತಾಳದ ನಂತರ ಯಾವುದಿದೆಯೋ ಗೊತ್ತಿಲ್ಲ. 1 ಕೆಜಿ ಟೊಮೆಟೊ ₹1 ಮಾರಾಟ ಆಗುತ್ತೆ. ಬೆಲೆ ಜಾಸ್ತಿ ಆದ ತಕ್ಷಣ ಕೂಡ ಅವನಿಗೆ ₹2 ಸಿಗೋದು, ಉಳಿದದ್ದು ಮಿಡ್ಲ್ ಮ್ಯಾನ್ಗಳು ಎತ್ತಾಕೊಂಡು ಹೋಗಿರ್ತಾರೆ. ನರೇಂದ್ರ ಮೋದಿ ಅವರೊಂದು ಏನೋ ಒಂದು ಕಾನೂನು ತಂದ್ರು, ಅದು ಸರಿ ಇಲ್ಲವೋ, ಸಾಧಕ ಬಾಧಕವೋ ಏನೋ ಒಂದು ಚರ್ಚೆ ಮಾಡುವಂತ ಪ್ರಯತ್ನಗಳು ಕೂಡ ಆಗಿಲ್ಲ. ಅದು ಸರಿ ಇಲ್ಲ, ಹಾಗಿದ್ರೆ ಇದು ಸರಿ ಇದೆಯಾ? ಓಕೆನಾ, ಸಮಾಧಾನನಾ? ವಿಜಯನಗರ APMCಯಲ್ಲಿ ಕೆಜಿಗೆ ₹1 ಟೊಮೆಟೊ, 25 ಕೆಜಿಯ ಒಂದು ಟ್ರೇ ಟೊಮೆಟೊಗೆ ₹30 ಟ್ರೇ. ಎಕರೆಗೆ 30,000 ರಿಂದ 50,000 ಖರ್ಚಾಗುತ್ತೆ ರೈತರಿಗೆ. ಟೊಮೆಟೊ ಕಟಾವಿಗೆ ದಿನದ ಕೂಲಿ ₹300 ಕೊಡಬೇಕಾಗುತ್ತೆ ಟೊಮೆಟೊಗೆ. ಒಂದು ಟ್ರೇ ಹೇರಿಕೊಂಡು ಬರಲು ₹30 ವಾಹನ ಬಾಡಿಗೆ ಬೇಕು. ದಲ್ಲಾಳಿಗೆ ಒಂದು ಟ್ರೇಗೆ ₹10 ಕೊಡಬೇಕು. ರೈತರಿಗೆ ಒಂದು ಟ್ರೇ ಟೊಮೆಟೊದಿಂದ ₹10 ಕೂಡ ಸಿಗ್ತಾ ಇಲ್ಲ. ಇವರೆಲ್ಲ ಕೂತು ಯಾವತ್ತಾದ್ರೂ ಬನ್ರಪ್ಪ ರೈತರ ಬಗ್ಗೆ ಮಾತಾಡೋಣ. ಈಗ ಬಸವನಗೌಡ ಪಾಟೀಲ್ ಎತ್ತಲಾದ್ರೂ ಹೋಗಿಯಪ್ಪ ರೈತರ ಬಗ್ಗೆ ಏನಾದ್ರೂ ಮಾತಾಡಿ. ನಮಗನಿಸ್ಲಿ ಒಬ್ಬ ನಾಯಕ ರೈತರ ಬಗ್ಗೆ ಏನೋ
ಒಂದು ಐಡಿಯಾ ಕೊಡಿ. ಮತ್ತೆ ನೀವು ಯಾವ 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 ಮಣ್ಣಂಗಟ್ಟಿ ನೀವುಗಳೆಲ್ಲ ಯಾಕೆ ಬೇಕು ನಮಗೆ? ಶಾಸಕರುಗಳು ಇರುವಂತದ್ದು ಇದೇ ಕಾರಣಕ್ಕಾಗಿ. ಇದಕ್ಕೆ ಏನಾದ್ರು ಒಂದು ಪ್ಲಾನ್ ಮಾಡಬೇಕು ಅವರು. ಶಾಸನ ಬರೀಬೇಕು, ಇಲ್ಲ ಇದಕ್ಕೆ. ಆಮೇಲೆ ನಿಮ್ಮನ್ನ ಏನೋ ಇಸ್ರೇಲ್ಗೆ ಹೋಗೋದಂತೆ, ರೈತ ಕೃಷಿ ಪದ್ಧತಿ. ಮಣ್ಣಂಗಟ್ಟಿ ನೀವು ಇಸ್ರೇಲ್ ಅಲ್ಲ, ಅಲ್ಲಿ ಹೋಗಿ ಏನು ಕಲ್ತ್ಕೊಂಡ್ ಬರ್ತೀರಿ ನೀವು?